ನನ್ನ ಉಳಿದ ವಿಡಿಯೋಗಳಂತೆ ಈ ವಿಡಿಯೋ ಅಂತ ಅಂದ್ಕೊಂಡು ಕೊನೆ ತನಕ ನೋಡದೆ ಇದನ್ನು ಶೇರ್ ಮಾಡಬೇಡಿ. ನಿಮಗೆ ಸರಿ ಅನಿಸಿದರೆ ಮಾತ್ರ ಇದನ್ನು ಶೇರ್ ಮಾಡಿ. ಈಗ ಮಳೆಗಾಲ, ಹಾಗಾಗಿ ಕಾಯಿಲೆಗಳು ಎಲ್ಲ ಕಡೆ ಹರಡ್ತಾ ಇರ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ರೇಬಿಸ್ ರೋಗ ತುಂಬ ಹರಡ್ತಾ ಇರೋದ್ರಿಂದ ಸರ್ಕಾರವೇ ಇದರ ಬಗ್ಗೆ ಲಸಿಕೆ ಅಭಿಯಾನ ಪ್ರಾರಂಭ ಮಾಡ್ತಾ ಇದೆ. ಕೇರಳದಲ್ಲಿ ಕಳೆದ 5 ತಿಂಗಳಲ್ಲಿ ಸುಮಾರು 27 ಜನ ಇದಕ್ಕೆ ಬಲಿಯಾಗಿದ್ದಾರೆ ಅನ್ನೋ ಸುದ್ದಿ ಇದೆ. ಲೆಕ್ಕಕ್ಕೆ ಸಿಕ್ಕಿದವರೆಷ್ಟೋ, ಲೆಕ್ಕಕ್ಕೆ ಸಿಗದಿದ್ದವರು ಇನ್ನೆಷ್ಟು. ವಿಶೇಷವಾಗಿ ಚಿಕ್ಕ ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಯಾರೂ ಕೂಡ ಹೆಚ್ಚಾಗಿ ಬೀದಿ ನಾಯಿಗಳ ಸಂಪರ್ಕದಲ್ಲಿ ಬರಲ್ಲ. ಹಾಗಾದರೂ ಈ ರೇಬಿಸ್ ರೋಗ ಹೇಗೆ ಹರಡ್ತಾ ಇದೆ, ಹೇಗೆ ಇದಕ್ಕೆ ಜನರು ಬಲಿಯಾಗ್ತಾ ಇದ್ದಾರೆ? ಬೀದಿ ನಾಯಿಗಳು ನಿಮ್ಮ ಮನೆ ನಾಯಿಗಳ ಸಂಪರ್ಕದಲ್ಲಿ ಬರಬಹುದು. ನಾಯಿ ಕಚ್ಚಬೇಕಂತಲೇ ಇಲ್ಲ, ಬೆಕ್ಕು ಕಚ್ಚಬೇಕಂತಲೇ ಇಲ್ಲ, ಅವುಗಳ ಎಂಜಲು ತಾಗಿದ್ರೂ ಸಹ ಈ ಕಾಯಿಲೆ ಹರಡಬಹುದು. ಹಾಗೂ ಇದು ಬಂದ ನಂತರ ಉಲ್ಬಣ ಆಗುವ ತನಕ ಇದು ತಿಳಿಯುವುದಿಲ್ಲ. ಹಾಗಾಗಿ ಹುಚ್ಚು ನಾಯಿ ಕಡಿತಕ್ಕೆ ಸಂಪರ್ಕದಲ್ಲಿ ಇದ್ದವರು, ಕಡಿತಕ್ಕೆ ಒಳಗಾದವರು ದಯವಿಟ್ಟು ಕೇರ್ಲೆಸ್ ಮಾಡದೆ ಲಸಿಕೆ ತೆಗೆದುಕೊಂಡು ತಮ್ಮ ಹಾಗೂ ತಮ್ಮ ಮನೆಯವರ ಆರೋಗ್ಯವನ್ನು ಕಾಪಾಡಿ. ಸುರಕ್ಷತೆ ನಮ್ಮಿಂದಲೇ ಬರಬೇಕು. ಸರ್ಕಾರ ಏನೇ ಮಾಡಿದರೂ ಕೂಡ ನಾವು ಎಷ್ಟೇ ಜಾಗ್ರತೆ ವಹಿಸ್ತೀವೋ ಅದರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಹೀಗೆ ಈ ಮಳೆಗಾಲದಲ್ಲಿ ಇನ್ನೊಂದು ವಿಶೇಷ ಕೂಡ ನಡೆಯುತ್ತೆ. ಎಲ್ಲ ರಸ್ತೆಗಳು ಹೊಂಡದಿಂದ ತುಂಬಿ, ನೀರು ತುಂಬಿ ಆಕ್ಸಿಡೆಂಟ್ಗಳು ನಡೆಯುತ್ತೆ. ನಡೀಲಿಕ್ಕೆ ಆಗದಿದ್ದ ರೀತಿಯಲ್ಲಿ ರಸ್ತೆಗಳು ಇರುತ್ತೆ. ಅದರ ಬಗ್ಗೆನೂ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ರಸ್ತೆ ಹೊಂಡಗಳ ಬಗ್ಗೆ ಮಾತಾಡಿದರೆ ರಾಜಕೀಯ ಬೆಂಬಲಿತ ಹುಚ್ಚು ನಾಯಿಗಳು ಬೋಗಳಲು ಕಚ್ಚಲು ಪ್ರಾರಂಭ ಮಾಡ್ತವೆ. ಅವುಗಳು ತಾವು ಕೂಡ ಆ ಹೊಂಡದಲ್ಲಿ ಬಿದ್ದು ಸಾಯ್ತವೆ ಅಂತ ಆಲೋಚನೆ ಮಾಡದೆ ನಮ್ಮ ಮೇಲೆ ಹರಿಹಾಯ್ತವೆ. ಹಾಗಾಗಿ ಅವುಗಳಿಂದ ಆದಷ್ಟು ದೂರ ಇದ್ದುಬಿಡಿ. ವಿಶೇಷವಾಗಿ ನಿಮ್ಮ ಮನೆಯವರು, ಮಕ್ಕಳು, ಮುಗ್ಧರು ಅವರ ಸಂಪರ್ಕದಲ್ಲಿ ಬರದೇ ಇರುವ ಹಾಗೆ ನೋಡಿಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವಾಗ ಈ ಕಾಯಿಲೆ ಮನೆಯವರಿಗೆ ಹರಡುತ್ತೋ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಹೇಗೆ ಹುಚ್ಚು ನಾಯಿಗಳಿಂದ ದೂರ ಇರ್ತೀವೋ ಹಾಗೇನೆ ಈ ಭಾವನಾತ್ಮಕ ಮೂರ್ಖ ರಾಜಕೀಯ ಬೆಂಬಲಿಗರಿಂದ ಕೂಡ ಸ್ವಲ್ಪ ದೂರ ಇರಿ. ತೊಂದರೆ ಆದ ನಂತರ ಪರಿಹಾರ ಹುಡುಕುವುದಕ್ಕಿಂತ ತೊಂದರೆ ಆಗುವ ಮೊದಲು ಜಾಗ್ರತೆ ವಹಿಸುವುದು ವಾಸಿ. ಏನಂತೀರಿ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ.